ಮಾರ್ಕ್ ರಿಸಲ್ಟ್ ಬಿಟ್ಟಾಗ ಕಾಲೇಜ್ ವಾರು ಕೋರ್ಸ್ ವಾರು ನಾವು ಕಟ್ ಆಫ್ ಸಹ ಹಾಕ್ತೀವಿ. ಅವಾಗ ನೀವು ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ಸಿಗೆ ಒಳ್ಳೆ ಕಾಲೇಜ್ ಸಿಕ್ಬಿಟ್ಟಿರುತ್ತೆ, ನಿಮ್ಗಿಂತ ಕಡಿಮೆ ರ್ಯಾಂಕ್ ಇದೆ, ನಿಮಗೆ ಸಿಕ್ಕಿಲ್ಲ, ನೀವೇನು ಗಡಿಬಿಡಿ ಮಾಡಿ ಅವಾಗ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನೀವು ಅದು ಆಪ್ಷನ್ ಎಂಟ್ರಿನೇ ಮಾಡಿರಲ್ಲ, ಅದಕ್ಕೋಸ್ಕರ ಸಿಕ್ಕಿಲ್ಲ. ಸರ್ ಇದು ಅನ್ಯಾಯ ಇಲ್ಲ, ಏನು ಅನ್ಯಾಯ ಇಲ್ಲ. ಮಾರ್ಕ್ ರಿಸಲ್ಟ್ ಆದಮೇಲೆ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ನೀವು ಮಾರ್ಕ್ ರಿಸಲ್ಟ್ ಆದಮೇಲೆ ನಾನು 4-5 ಡೇಸ್ ನಿಮಗೆ ಒಂದು ಪೀರಿಯಡ್ ಕೊಡ್ತಾ ಇದ್ದೀನಿ, ವಿಂಡೋ ಪೀರಿಯಡ್ ಇರುತ್ತೆ ನಿಮಗೆ, ಅವಾಗ ನೀವು ರೀಅರೇಂಜ್ ಮಾಡ್ಬೋದು. ಎಷ್ಟು ದಿವಸ ಮಾರ್ಕ್ ಎಕ್ಸಾಮ್ ನಾವು ಟೈಮ್ ಟೇಬಲ್ ನೋಡಿ, ನಾನು 5 ದಿನ ಏನೋ ಕೊಟ್ಟಿದ್ದೀನಿ ಈ ಬಾರಿ, 3 to 4 ಡೇಸ್ ನಾವು ಕೊಟ್ಟಿರ್ತೀವಿ. ನೀವು ಮಾರ್ಕ್ ರಿಸಲ್ಟ್ ಆದಮೇಲೆ ನೀವು ನಿಮ್ಮ ಲಾಗಿನ್ ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಆಗ್ಲೇನೆ ಆಪ್ಷನ್ ಎಡಿಟ್ ಎಲ್ಲ ನೀವು ಏನ್ ಬೇಕಾದ್ರೂ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಮೇಲೆ ಕೆಳಗೆ ಮಾಡ್ಬೋದು, ಹೊರಗಿಂದ ಆಪ್ಷನ್ ಯಾವ್ದಾದ್ರು ನೀವು ಹಾಕಿಲ್ಲದೊಂದು ಆಪ್ಷನ್ ತಗೊಂಡ್ ಬಂದು ಹಾಕ್ಬೋದು. ಇದರಿಂದ ನಿಮಗೆ ಅವಕಾಶ ಇದೆ. ಹಂಗ ಫಸ್ಟ್ ಟೈಮ್ ಮಿಸ್ ಮಾಡಿದ್ರೆ, ತಪ್ಪು ಮಾಡಿದ್ರೆ ಏನು ಚಿಂತೆ ಮಾಡಾಗತ್ತೆ ಇಲ್ಲ. ಮಾರ್ಕ್ ರಿಸಲ್ಟ್ ಆದ್ಮೇಲೆ ನೀವೇನ್ ಮಾಡ್ತಿರಲ್ಲ ಅದು ಮಾತ್ರ ಬಹಳ ಸ್ಪಷ್ಟವಾಗಿ ಮಾಡ್ಬೇಕು. ಯಾಕೆಂದ್ರೆ ಮತ್ತೆ ನಿಮಗೆ ಅವಕಾಶ ಕೊಡಲ್ಲ. ಒಂದು ಮಾರ್ಕ್ ರಿಸಲ್ಟು ಅದಾದ್ಮೇಲೆ ಏನು 3 ಡೇಸ್ ನಾವು ರೀಅರೇಂಜ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತೀವಿ. 3 ಡೇಸ್ ಆದ ನಂತರ ನಾವು ಫ್ರೀಸ್ ಮಾಡ್ತೀವಿ. ಮಾಡಿ ನಾವು ರಿಸಲ್ಟ್ ಅನ್ನು ಪಬ್ಲಿಷ್ ಮಾಡಿದಾಗ ಆವಾಗ ಮಾತ್ರ ನೀವು ಅದು ಫೈನಲ್. ಇಲ್ಲ ಸರ್ ಅವಾಗ್ಲೂ ಮಿಸ್ ಆಯ್ತು, ಚಿಂತೆ ಮಾಡಬೇಡಿ. ಮಿಸ್ ಅಂತಂದ್ರೆ ಹೆಂಗೆ, ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಸಹ ಕೆಲವು ವಿದ್ಯಾರ್ಥಿಗಳು ಇಂಥವ್ರು ಇರ್ತಾರೆ ಅಂತ ಗೊತ್ತಿದ್ದೇನೆ. ನಮ್ಮ ಹಿಂದಿನವ್ರು ಈ ತರ ತುಂಬಾ ನಮ್ಮ ಅಪ್ಲಿಕೇಶನ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ, ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಸಹ 4 ಚಾಯ್ಸ್ ನಾವು ಅವ್ರಿಗೆ ಕೊಡ್ತೀವಿ. ತುಂಬಾ ಇಷ್ಟ ಇತ್ತು ಅಂದ್ರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೋದು, ಚಾಯ್ಸ್ 1 ಹಾಕಿ. ಸರ್ ಇಷ್ಟ ಇದೆ ಬಟ್ ನಂದು ಇನ್ನೂ ಮೇಲ್ಗಡೆ ಕಾಲೇಜು ಸಿಕ್ಬೋದು ಸರ್, ನಾನು ವೆಯ್ಟ್ ಮಾಡ್ತೀನಿ ಅಂತಂದ್ರೆ ಚಾಯ್ಸ್ 2 ಹಾಕಿ ಆ ಸೀಟು ನಿಮಗೆ ಫಿಕ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡು ಮುಂದಿನ ರೌಂಡಿಗೆ ಬರ್ಬೋದು. ಮುಂದಿನ ರೌಂಡಲ್ಲಿ ಬಂದಾಗ ಮೇಲ್ಗಡೆ ಅಪ್ಗ್ರೇಡ್ ಆದ್ರೆ ಅದೃಷ್ಟ, ಅಪ್ಗ್ರೇಡ್ ಆಗ್ಲಿಲ್ಲ ಅಂದ್ರೆ ನೀವು ಹೋಲ್ಡ್ ಮಾಡಿರೋ ಸೀಟಿಗೆ ಹೋಗ್ಲೇಬೇಕಾಗಲ್ಲ. ಅವಾಗ ಇಲ್ಲ ಸರ್ ನನಗೆ ಆ ಸೀಟ್ ಬೇಡ, ನೋ, ಅವಕಾಶ ಇರಲ್ಲ. ಸರ್ ಇಲ್ಲ ಸರ್ ಈಗ ಸಿಕ್ಕಿರೋದು ಬೈ ಮಿಸ್ಟೇಕ್ ಹಾಕ್ಬಿಟ್ಟಿದ್ದೆ ಸರ್, ನಾನು ಇದೇ ಅಲರ್ಟ್ ಆಗ್ಬಿಟ್ಟಿದೆ ಸರ್, ನಾನು ಒಟ್ಟು ನನಗೆ ಇದು ಇಷ್ಟ ಇಲ್ಲ ಸರ್, ನಂದ್ರಲ್ಲಿ ಇನ್ನು ಮೇಲ್ಗಡೆ ಇರೋದು ಕೆಳಗಡೆ ಒಳ್ಳೊಳ್ಳೆ ಕಾಲೇಜ್ ಇದಾವೆ ಸರ್, ಅದು ನನಗೆ ನೆಕ್ಸ್ಟ್ ರೌಂಡಲ್ಲಿ ಸಿಕ್ಕಿದ್ರೆ ನಾನು ಹೋಗ್ತೀನಿ ಅಂದ್ರೆ ಚಾಯ್ಸ್ 3 ಹಾಕಿ. ಸಿಕ್ಕಿರೋದು ಡಿಲೀಟ್ ಆಗಿ ಹೋಗ್ಬಿಡುತ್ತೆ. ಅವಾಗ ನೆಕ್ಸ್ಟ್ ನಿಮ್ಗೆ ಎಲ್ಲ ನಿಮ್ಮ ಏನೋ ಬುಟ್ಟಿ ಒಳಗಡೆ ಇರುತ್ತೆ ಅಷ್ಟು ಕಾಲೇಜ್ ಇರ್ತವೆ. ನಾನು ಹೇಳ್ತೀನಿ ಆಮೇಲೆ ಏನ್ ಮಾಡ್ಬೇಕು ಅಂತ. ಸರ್ ಇಲ್ಲ ಸರ್ ನಿಮ್ದೆಲ್ಲ ಕೌನ್ಸಿಲಿಂಗ್ ಮಾಡೋದ್ರೊಳಗಡೆ ನಮ್ಮ ತಂದೆ ತಗೊಂಡೋಗಿ ಒಂದು ಪ್ರೈವೇಟ್ ಕಾಲೇಜಿಗೆ ಸೇರಿಸ್ಬಿಟ್ರು ಸರ್, ನಾನು ಎಲ್ಲ ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ದೀನಿ ಸರ್, ನಿಮ್ಮ ಕೌನ್ಸಿಲಿಂಗ್ ಸವಾಸ ನಮಗೆ ಬೇಡ ಸರ್, ಚಾಯ್ಸ್ 4 ಹಾಕಿ ಎಕ್ಸಿಟ್ ಆಗಿ ಹೋಗಿ. ಓಕೆ, ಈ ನೆಕ್ಸ್ಟ್ ರೌಂಡ್ ನಂದು ಟೈಮ್ ಟೇಬಲ್ ಬರುತ್ತೆ. ಅವಾಗ ನನ್ನ ಹತ್ರ ಯಾರ್ಯಾರು ಇದ್ದಾರೆ, ಚಾಯ್ಸ್ 2 ಹಾಕಿರೋರು ಇದ್ದಾರೆ, ಚಾಯ್ಸ್ 3 ಹಾಕಿರೋರು ಇದ್ದಾರೆ. ಚಾಯ್ಸ್ 1 ಹಾಕಿರೋರು ನಮ್ಮ ಸಿಸ್ಟಮ್ ಇಂದ ಹೋಗಿದ್ದಾರೆ. ಚಾಯ್ಸ್ 2 ಹಾಕಿರೋರು ಒಂದು ಸೀಟ್ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರು ಲಾಗಿನ್ ಓಪನ್ ಮಾಡ್ತು ಅಂತಂದ್ರೆ ಹೋಲ್ಡ್ ಮಾಡಿರೋದಕ್ಕಿಂತ ಮೇಲ್ಗಡೆ ಇರೋ ಕಾಲೇಜು ಕಾಣ್ತವೆ ಅವರಿಗೆ. ಅದನ್ನ ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಹೊಸದು ಅಂತಂದ್ರೆ ತಮ್ಗೆ ಗೊತ್ತು ವಿದ್ಯಾರ್ಥಿಗಳು ಇನ್ನೂ ಸ್ವಲ್ಪ ವಿಚಾರ ಮಾಡಿ ಮೇಲೆ ಕೆಳಗೆ ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾರೆ. ಆ ಥರ ತಾವು ಸಹ ಮಾಡ್ಬೋದು. ಆದ್ರೆ ನಮ್ಮ ಹಿಂದಿನ ಒಂದು ಅನುಭವಗಳ ಪ್ರಕಾರ ಒಂದು 90% ಚೇಂಜ್ ಆಗಲ್ಲ. ಒಂದು 10% ಮಿಸ್ಟೇಕ್ ಮಾಡಿರೋದಕ್ಕೋಸ್ಕರ ಸ್ವಲ್ಪ ಮೇಲೆ ಕೆಳಗೆ ಆಗ್ಬೋದು. ಬಟ್ 90% ಅದು ಸಿಗುತ್ತೆ, ಅದೇನೆ ಸಿಗುತ್ತೆ. ಯಾಕೆಂದ್ರೆ ತುಂಬಾ ಮಕ್ಕಳಿಗೆ ಅವೇರ್ನೆಸ್ ಇದೆ. ಮಾರ್ಕ್ ಬಿಫೋರೇನೆ ಅವರು ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿ ಹಾಕಿರ್ತಾರೆ. ನೆಕ್ಸ್ಟ್ ಮೇಲೆ ಕೆಳಗೆ ವೇರಿಯೇಷನ್ ಮಾಡಿದ್ರು ಸಹ ಒಂದು 5-10% ವೇರಿಯೇಷನ್ ಮಾಡ್ತಾರೆ. ರಿಸಲ್ಟ್ ಅಲ್ಲಿ ಬಹಳ ದೊಡ್ಡ ಅಜಗಜಾಂತರ ವ್ಯತ್ಯಾಸ ಆಗಲ್ಲ. ಮಾರ್ಕ್ ಎಕ್ಸಾಮ್ ಅನ್ನು ಅವರು ಬಹುತೇಕ ತಮ್ಮ ಫೈನಲ್ ಆಗಿ ನೋಡ್ಕೊಳ್ಬೇಕು. ಮಾರ್ಕ್ ರಿಸಲ್ಟ್ ಅಲ್ಲಿ ಉದಾಹರಣೆಗೆ ಮಾರ್ಕ್ ರಿಸಲ್ಟ್ ಅಲ್ಲಿ ಫಸ್ಟ್ ಆಪ್ಷನ್ ಹಾಕಿರೋದೇ ಅವನಿಗೆ ಸಿಕ್ಕಿದೆ, ಅವನೇನು ಚೇಂಜ್ ಮಾಡೋ ಅಗತ್ಯನೇ ಇರಲ್ಲ. ಅದೇನೆ ಅವನಿಗೆ ನೆಕ್ಸ್ಟ್ ಸಹ ಕಂಟಿನ್ಯೂ ಆಗ್ಬೋದು. ಇಲ್ಲ ಬೇರೆ ಯಾರಾದ್ರೂ ಮಿಸ್ಟೇಕ್ ಮಾಡಿ ಹಾಕಿತ್ತು ಅಂತಂದ್ರೆ ಚಾಯ್ಸ್ ಆಪ್ಷನ್ 2 ಬರ್ಬೋದು. ಬಟ್ ಮಾರ್ಕ್ ಒಂದು ಐಡಿಯಾ ಬರುತ್ತೆ ನಿಮಗೆ, ನೀವು ಯಾವ ಸ್ಥಾನದಲ್ಲಿ ಇದ್ದೀರಾ ಅನ್ನುವಂಥದ್ದು ಒಂದು ಐಡಿಯಾ ಬರುತ್ತೆ. ಸರಿ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಸರ್ ಅವ್ರಿಗೆ ಏನು ಸಿಕ್ಕಿಲ್ವಾ, ಏನು ತಪ್ಪು ಮಾಡಿದ್ದಾರೆ ಇವರು? ನೋಡಿ, ರ್ಯಾಂಕ್ ಬಂದಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಈಗ ಸಂಖ್ಯೆ ಕಡಿಮೆ ಆಗಿದೆ. ಬಟ್ ಇನ್ನೂ ಇಲ್ಲೊಬ್ರು ರ್ಯಾಂಕ್ ಬಂದಿಲ್ಲ ಅಂತ ಅನ್ನುವಂಥವ್ರು ಇರ್ಬೋದು. ಅವ್ರು ಇಲ್ಲಿವರೆಗೆ ಯಾಕೆ ಬರಲಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ. ರಿಸಲ್ಟ್ ನಾವು ಪಬ್ಲಿಷ್ ಮಾಡಿದಾಗ ಅವನು ರಿಸಲ್ಟ್ ನೋಡಕ್ ಹೋದಾಗ್ಲೇನೆ ನಿಂದು CET ನಮ್ಮಲ್ಲಿ ಎಕ್ಸಾಮ್ ಬರ್ದಿದ್ಯಾ, ನೀನು ಬರ್ದಿರೋ 4 PCMB ಪೇಪರು, ಕೆಲವರು PCB ಬರ್ದಿರ್ತಾರೆ, ಕೆಲವು PCM ಬರ್ದಿರ್ತಾರೆ, ನೋಡಪ್ಪ ನಿಮ್ದು ಈ ಮಾರ್ಕ್ಸ್ ಬಂದಿದೆ CET ನಲ್ಲಿ. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ PUC ಏನಿದೆ ಅದ್ರದ್ದು ಮಾರ್ಕ್ಸ್ ನೋಡಪ್ಪ ಇಷ್ಟು ಬಂದೇ ಇಲ್ಲ. ಸರ್ ಬರಲಿಲ್ಲ ಅಂದ್ರೆ ಹೆಂಗೆ ಸರ್? ಯಾಕೆ ಬರಲಿಲ್ಲ ಅಂದ್ರೆ ನೀವು ರಿಜಿಸ್ಟರ್ ನಂಬರ್ ಹಾಕಿ PU ಬೋರ್ಡ್ ಅಂತ ಹೇಳಿದ್ವಿ, ಕೆಲವರು ತಪ್ಪು ಹಾಕಿದ್ದೀರಾ.
ಹಂಗಾಗಿ ನಮಗೆ PU ಬೋರ್ಡಿಂದ ಫೆಚ್ ಆಗಿ ಬರಲಿಲ್ಲ. ಅದಕ್ಕೆ CBSE ಅವ್ರದ್ದು ಬಲ್ಕ್ ಡಾಟಾ ನಮಗೆ ಬರಬೇಕಾಗಿತ್ತು, ಅವರು ಕೊಡಲಿಲ್ಲ. DigiLocker ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ, ಕೆಲವು ವಿದ್ಯಾರ್ಥಿಗಳು ಡೌನ್ಲೋಡೇ ಮಾಡಿಲ್ಲ. ಡೌನ್ಲೋಡ್ ಮಾಡಿದವ್ರದ್ದು ಇಂಗ್ಲೀಷ್ ಡೌನ್ಲೋಡ್ ಆಗಿಲ್ಲ, ಗೊತ್ತಿಲ್ಲ ನಮಗೆ, ಯಾಕೆಂದ್ರೆ ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ CBSE ಅವರು ಯಾಕೆ ಹೆಂಗೆ ಮಾಡಿದ್ರು ಅಂತ ಅಂದ್ಕೊಂಡು. ಅದಕ್ಕೆ ಇದನ್ನು ತಪ್ಪನ್ನು ಸರಿ ಮಾಡುವಂಥದ್ದಕ್ಕೆ ನಿಮ್ಮ ರಿಸಲ್ಟ್ ಲಾಗಿನ್ ಒಳಗಡೆ ನಾವು ಅವಕಾಶ ಕೊಟ್ಟಿದ್ವಿ. ನಿಮ್ಮದು ಮಾರ್ಕ್ಸ್ ಬಂದಿಲ್ಲ ನಮಗೆ, ದಯಮಾಡಿ ತಾವು ಮಾರ್ಕ್ಸ್ ಎಂಟ್ರಿ ಮಾಡಿ, ಸರಿಯಾದ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ಯಾಕೆಂದ್ರೆ ನಾವು ನಾಳೆ ನೀವು ಅಡ್ಮಿಷನ್ ಆಗಕ್ಕೆ ಹೋದಾಗ ಸಹ ನಾವು ಚೆಕ್ ಮಾಡ್ತೀವಿ ನಿಮ್ಮದು. ಅಕಸ್ಮಾತ್ ನೀವು ತಪ್ಪು ಮಾರ್ಕ್ಸ್ ಎಂಟ್ರಿ ಮಾಡಿತ್ತು ಅಂತಂದ್ರೆ ಅಲ್ಲಿ ಸಿಕ್ ಬೀಳ್ತೀರಾ, ನಿಮ್ದು ರಿಜೆಕ್ಟ್ ಆಗಿಬಿಡುತ್ತೆ, ಆಮೇಲೆ ನಮ್ಮ ಸಿಸ್ಟಮಿಂದನೇ ಹೊರಗೆ ಹಾಕ್ಬಿಡ್ತೀವಿ ನಾವು. ಅದಕ್ಕೆ ಕರೆಕ್ಟ್ ಮಾರ್ಕ್ಸ್ ಎಂಟ್ರಿ ಮಾಡಿ ಅಂತ ಹೇಳಿದ್ವಿ. ಯಾರ್ಯಾರು ಎಂಟ್ರಿ ಮಾಡಿದ್ದೀರಾ ಅವರಿಗೆ ನಾವು ಸ್ಪಾಟ್ ರ್ಯಾಂಕನ್ನು ಕೊಟ್ಟಿದ್ವಿ. ಆಮೇಲೆ ಇನ್ನೂ ಕೆಲವು ವಿದ್ಯಾರ್ಥಿಗಳು, ಸರ್ CBSE ಅವರು ಡಿಲೇ ಮಾಡಿದ್ರು, ಈಗ ನಾವು ರೀವ್ಯಾಲ್ಯೂಯೇಷನ್ನು, ಎಕ್ಸಾಮು ನೋಡಿ, ಕರ್ನಾಟಕ ಇಲ್ಲಿ ಇಂದಿನ ಯಾವ ದಿನಗಳಲ್ಲೂ ನಾವು ಕಳೆದ ವರ್ಷ 3 ಎಕ್ಸಾಮ್ ಮಾಡಿದ್ರು ಅಂದ್ರೂ ನಾವು 2 ಎಕ್ಸಾಮನ್ನು ತಗೊಂಡೇನೆ ನಾವು ರ್ಯಾಂಕ್ ಕೊಟ್ಟಿದ್ದು, 3ನೇ ಎಕ್ಸಾಮಿನ ನಂತರ ಕನ್ಸಿಡರ್ ಮಾಡಿದ್ದು. ರೀವ್ಯಾಲ್ಯೂಯೇಷನ್ ನಮ್ಮದು 85% ಸ್ಟೂಡೆಂಟ್ಸು ಕರ್ನಾಟಕ ಸ್ಟೇಟ್ ಬೋರ್ಡ್ ಅವ್ರು ಇರ್ತಾರೆ. CBSE ಕಾರಣಕ್ಕೆ ಇವತ್ತು ಬಂದಿದೆ ಅವ್ರದ್ದು ರೀವ್ಯಾಲ್ಯೂಯೇಷನ್ ಇಂದು, ಇಂಪ್ರೂವ್ಮೆಂಟ್ ಎಕ್ಸಾಮು ಮುಂದಿನ ತಿಂಗಳು ಬರುತ್ತೆ, ಅದ್ರದ್ದು ರಿಸಲ್ಟು ಅದ್ರ ನೆಕ್ಸ್ಟ್ ಬರುತ್ತೆ ಅಂತ ಅಂದ್ಕೊಂಡು ನಾವು 85% ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಸ್ಟೇಟ್ ಬೋರ್ಡ್ ಅವ್ರನ್ನ ಕಾಯಿಸ್ಕೊಂಡು ಕೂರೋದಕ್ಕಾಗುತ್ತೆ? ಒಂದ್ಸರಿ ಫಲಿತಾಂಶ ಪ್ರಕಟ ಮಾಡಾದ್ಮೇಲೆ ನೀವು ಇಂಪ್ರೂವ್ಮೆಂಟ್ ಮಾಡ್ತೀರಾ, ಒಂದೇ ಸಬ್ಜೆಕ್ಟ್ ತಗೊಂಡು ಓದಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ತಗೊಂಡು ಬರ್ತಿದ್ದಂಗೆನೆ ನಿಮಗೆ ನಾನು ಮತ್ತೆ ರ್ಯಾಂಕನ್ನು ರಿವೈಸ್ ಮಾಡಿ ಕೊಡ್ಲಿಕ್ಕೆ ಆಗುತ್ತೆ? ಇದು ಪ್ರಾಕ್ಟಿಕಲ್ ಆಗಿ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾವ ವ್ಯವಸ್ಥೆನಲ್ಲೂ ಸಾಧ್ಯ ಇಲ್ಲ. ಹಾಗಾಗಿ ನಾವೇನು ರ್ಯಾಂಕನ್ನು ಪಬ್ಲಿಷ್ ಮಾಡಿದ್ವಿ ಅದ್ರ ಮೇಲೆ ಕೌನ್ಸಿಲಿಂಗ್ ಶುರು ಆಗಿದೆ ನಮ್ದು ಈಗಾಗಲೇ. ನಾವು ಓನ್ಲಿ ಯಾರಿಗೆ ನಾವು ಸ್ಪಾಟ್ ರ್ಯಾಂಕ್ ಕೊಡ್ತಾ ಇದೀವಿ ನಮ್ಮ ತಪ್ಪಿಂದ, ಅಂದ್ರೆ ನಮ್ಮ ತಪ್ಪಲ್ಲ, ಅದು ಮಕ್ಕಳು ತಪ್ಪು, ಆದ್ರೂ ಎಲ್ಲೋ ಒಂದ್ ಕಡೆ ನಮ್ಮ ಮತ್ತೆ ಅವ್ರ ಮಧ್ಯೆ ಒಂದು ಗ್ಯಾಪ್ ಆಗಿತ್ತು. ಅದಕ್ಕೋಸ್ಕರ ಆ ಮಕ್ಕಳು ಮಾರ್ಕ್ಸೇ ಬಂದಿಲ್ಲ, ನಾನು ಸ್ಪಾಟ್ ರ್ಯಾಂಕ್ ಕೊಟ್ಟಿಲ್ಲ ಅಂತ ಮಕ್ಕಳಿಗೆ ನಾನು ಲಾಸ್ಟ್ ಮೂಮೆಂಟ್ ತನಕ ಫೆಸಿಲಿಟೇಟ್ ಮಾಡ್ತೀನಿ. ನಂದು ರಿವೈಸ್ ಆಗ್ಬಿಟ್ಟಿದೆ, ನಂದು ಒಂದು ಸಬ್ಜೆಕ್ಟ್ ಕೂತ್ಕೊಂಡು ಬಹಳ ಕಷ್ಟಪಟ್ಟು ಓದ್ಬಿಟ್ಟು ಹಿಂದೆ 70 ಇತ್ತು, ಈಗ ನಾನು 100 ಮಾಡ್ಕೊಂಡು ಬಂದಿದ್ದೀನಿ, ನನಗೆ ಕೊಟ್ಬಿಟ್ರೆ ನಾನು ಇನ್ನೊಂದು 10,000 ರ್ಯಾಂಕ್ ಮೇಲೆ ಹೋಗ್ತೀನಿ. ದಯಮಾಡಿ ನಾವು ಅದಕ್ಕೆ ಅವಕಾಶ ಕೊಡಲ್ಲ, ನಮ್ದು ಕೌನ್ಸಿಲಿಂಗ್ ಶುರುವಾಗಿದೆ. ಸರಿ, ಆಪ್ಷನ್ ಎಂಟ್ರಿ ಶುರುವಾಗಿದೆ, ಎಲ್ಲ ಕೋರ್ಸ್ಗಳದ್ದು ಆಪ್ಷನ್ ಎಂಟ್ರಿ ಶುರುವಾಗಿದೆ ಅಥವಾ ಕೇವಲ ಇಂಜಿನಿಯರಿಂಗ್ ಮಾತ್ರ ಶುರುವಾಗಿದೆ? ಯಾವಾಗ ಶುರುವಾಗಿದೆ ನೋಡಿ, ನಾವು CET ಆಧರಿಸಿ ಎಲ್ಲ ಇಲಾಖೆಗಳಿಗೆ ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿ, ಆದರೂ 20 ದಿವಸ ಡಿಲೇ ಆದಮೇಲೆ ನಮಗೆ ಫಾರ್ಮಸಿ ಹೊರತುಪಡಿಸಿ ಉಳಿದಂಥದ್ದು ಬಂದಿದೆ, ನಾನು ಶುರು ಮಾಡಿದ್ದೀನಿ. ಅವರು ಕೊಟ್ಟರೆ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ರಿಸಲ್ಟ್ ಪಬ್ಲಿಷ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಅವ್ರು ಯಾವಾಗ ಕೊಡ್ತಾರೋ ಅವಾಗ ಹಾಕ್ಕೊಳ್ತೀನಿ ಅಷ್ಟೇ. ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಬೋದು, ಎಲ್ಲ ರಿಕ್ವೆಸ್ಟು ಮಾಡಾಗಿದೆ. ನೀಟು ಹಿಂದೆ ಒಟ್ಟಿಗೆ ಆಗ್ತಾ ಇತ್ತು, ನೀಟ್ ಪರೀಕ್ಷೆ ಡಿಲೇ ಆಗಿರೋದ್ರಿಂದ ನೀಟ್ ರ್ಯಾಂಕ್ ಆಧರಿಸಿ ನಾವು ಅಲಾಟ್ ಮಾಡುವಂಥ ಮೆಡಿಕಲ್ಲು, ಡೆಂಟಲ್ಲು, ಆಯುಷನ್ನು ನಾವು ಇದರಲ್ಲಿ ತಗೊಂಡು ಬಂದಿಲ್ಲ. ಒಂದು ವೇಳೆ ನಮ್ಮದು ಈ ಫಸ್ಟ್ ರೌಂಡ್ ಮುಗಿದು, ಎನಿವೇ ಫಸ್ಟ್ ರೌಂಡ್ ಮುಗಿಯುತ್ತೆ ನಮ್ದು, ಅವ್ರದ್ದು ರಿಸಲ್ಟ್ ಬರೋ ಅಷ್ಟೊತ್ತಿಗೆ. ರಿಸಲ್ಟ್ ಬಂದಾದಮೇಲೆ MCC ಅವರು ಟೈಮ್ ಟೇಬಲ್ ಕೊಡ್ತಾರೆ. ಆಮೇಲೆ ಮೆಡಿಕಲ್ ಎಜುಕೇಷನ್ ಅವರು ನಮಗೆ, ಆಯುಷ್ ಆಯುಕ್ತಾಲಯದವರು ನಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ. ಅದನ್ನು ಬಹುತೇಕ ನಾವು ಸೆಕೆಂಡ್ ರೌಂಡಿಗೆ ಅವರಿಗೆ ಇನ್ವಾಲ್ವ್ ಮಾಡ್ತೀವಿ. ಇಲ್ಲೊಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳಿಗೆ, ಸರ್ ನೀವು ಅವಾಗ ಹೇಳಿದ್ರಿ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಹೊಸ್ದಾಗಿ ಯಾವುದೂ ಆಪ್ಷನ್ ಎಂಟ್ರಿ ಮಾಡೋಂಗಿಲ್ಲ ಅಂತ, ಸೆಕೆಂಡ್ ರೌಂಡಿಗೆ ನೀವು ಮೆಡಿಕಲ್, ಡೆಂಟಲ್, ಆಯುಷ್ ಅಂತ ತಗೊಂಡು ಬಂದುಬಿಡ್ತೀರಾ, ಆವಾಗ ಹೆಂಗೆ ಸರ್ ಇದು ಅಂತ. ಅದು ನಮ್ಮಿಂದ ಆಗಿರೋದಲ್ಲ. ಹಾಗಾಗಿ ಸೆಕೆಂಡ್ ರೌಂಡಲ್ಲಿ ಯಾವುದು ಹೊಸ ಸೀಟ್ ಮ್ಯಾಟ್ರಿಕ್ಸು ಬರುತ್ತೆ, ಮೆಡಿಕಲ್, ಡೆಂಟಲ್, ಆಯುಷ್, ಅದು ನಮ್ಮ ಸಿಸ್ಟಮ್ ಒಳಗಡೆ ಇರೋ ವಿದ್ಯಾರ್ಥಿಗಳು ಸಹ, ಉದಾಹರಣೆಗೆ ನಾನು ಹೇಳಿದೆ, ಚಾಯ್ಸ್ 2 ಹಾಕಿದ್ದವರು ಹೋಲ್ಡ್ ಮಾಡಿರ್ತಾರೆ, ಮೇಲಿಂದ ಮಾತ್ರ ಕಾಣುತ್ತೆ, ನೀವು ಯಾವುದು ಹೊರಗಿಂದ ತರಂಗಿಲ್ಲ ಅಂತ. ಮೆಡಿಕಲ್, ಡೆಂಟಲ್, ಆಯುಷನ್ ನಾವು ಇಂಟ್ರೊಡ್ಯೂಸ್ ಮಾಡಿದರೆ ನೀವು ಅದನ್ನು ತಗೊಂಡು ಬರ್ಬೋದು, ತಗೊಂಡು ಬಂದು ಮೇಲ್ಗಡೆ ಹಾಕ್ಬೋದು. ಸರ್ ನಾನು ಮೆಡಿಕಲ್ಲು, ಡೆಂಟಲ್, ನಾನು ಮೆಡಿಕಲ್ ಆಸ್ಪಿರೆಂಟ್ ಸರ್, ನಾನು CETನಲ್ಲಿ ಬರ್ದಿದ್ದೀನಿ ಎಕ್ಸಾಮು, ರ್ಯಾಂಕು ಬಂದಿದೆ, ನಾನು ಯಾವ ಆಪ್ಷನ್ ಎಂಟ್ರಿನೂ ಮಾಡಲ್ಲ ಸರ್. ನಾನು ಓನ್ಲಿ ಮೆಡಿಕಲ್ಲಿಗೇ ಪಾರ್ಟಿಸಿಪೇಟ್ ಮಾಡೋ. ನಾನು ಓಕೆ, ನೀನು ಮೆಡಿಕಲ್ ಪಾರ್ಟಿಸಿಪೇಟ್ ಮಾಡೋನು, ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್ ಕೌನ್ಸಿಲಿಂಗ್ ಶುರುವಾದಾಗ ನೀನು ಬರ್ಬೋದು ನಮ್ಮ ಸಿಸ್ಟಮ್ ಒಳಗಡೆ. ಅವಾಗ ಬಂದು ನೀನೇನಾದ್ರೂ ಮೆಡಿಕಲ್ಲು, ಡೆಂಟಲ್ಲು ಈ ಸರ್ ರಿಸಲ್ಟ್ ಬಂದಿಲ್ಲ, ಸ್ವಲ್ಪ ರ್ಯಾಂಕು ಕಡಿಮೆ ಬಂದ್ಬಿಡುತ್ತೆ ಸರ್, ಪ್ಲಾನ್ ಬಿ ಇರಲಿ ಅಂತ ನಾನು ಇಂಜಿನಿಯರಿಂಗ್ ಅವಾಗ ಅವಕಾಶ ಇಲ್ಲ. ಈಗ ನೀವು ಸಿಸ್ಟಮ್ ಒಳಗಡೆ ಬನ್ನಿ, ನೀವು ಬಂದು ಇಂಜಿನಿಯರಿಂಗು ಎಂಟ್ರಿ ಮಾಡಿ, ಎನಿವೆ ಹೋಲ್ಡ್ ಮಾಡೋದಕ್ಕೆ ಅವಕಾಶ ಇದೆ, ನೀವು ಸೆಕೆಂಡ್ ರೌಂಡಿಗೆ ಹೋಗೋದಕ್ಕೆ ಅವಕಾಶ ಇದೆ. ಆದರೆ ನಾವು ಬರೋಕ್ಕೆ ನಾನೇನು ಬೇಡ ಅಂತ ಹೇಳಲ್ಲ. ಅವಾಗ ನೀವು ಬಂದರೆ ಮಾತ್ರ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಹೊಸ್ದಾಗಿ ಏನು ಬಂದಿರುತ್ತೆ ಅದು ಮಾತ್ರ ನೀವು ಎಂಟ್ರಿ ಮಾಡೋದಕ್ಕೆ ನಾನು ಎನೇಬಲ್ ಮಾಡ್ತೀನಿ, ಅದು ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ಒಬ್ಬ ಮೆಡಿಕಲ್ ವಿದ್ಯಾರ್ಥಿಗೆ ಈಗ ನೀಟ್ ಎಕ್ಸಾಮ್ ಬರ್ತಿದ್ದಾರೆ, ಅವನಿಗೆ ಮೆಡಿಕಲ್ ಸಿಗದ ಪಕ್ಷದಲ್ಲಿ ಇಂಜಿನಿಯರಿಂಗ್ ಹೋಗ್ಬೇಕು ಅನ್ನೋ ಆಪ್ಷನ್. ಸೊ ಆ ವಿದ್ಯಾರ್ಥಿ ಈಗ ಆಪ್ಷನ್ ಎಂಟ್ರಿ ಮಾಡಬೇಕು, ಮಾಡಿ
ನಂತರದ ಸೆಕೆಂಡ್ ರೌಂಡಲ್ಲಿ ನೀಟ್ ರಿಸಲ್ಟ್ ಬಂದಾಗ ಮೆಡಿಕಲ್ ಸೀಟ್ ಓಪನ್ ಆದಾಗ ಅಲ್ಲಿ ತನಗೆ ರ್ಯಾಂಕ್ ಮೆಡಿಕಲ್ ಬಂದರೆ ಹೋಗಬೇಕು. ಆಪ್ಷನ್ ಬಿ ಪ್ರಕಾರ ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ಅವ್ನು ಮೊದಲೇ ಆಪ್ಷನ್ ಎಂಟ್ರಿ ಮಾಡಿರಬೇಕು. ಹೌದು. ಈಗ ಯಾಕೆಂತಂದ್ರೆ ನಾನು ಅದೇ ಹೇಳ್ತಾ ಇರೋದು, ಬರೀ ಮೆಡಿಕಲ್ ಹೋಗ್ತೀನಿ, ಮೆಡಿಕಲ್ ಸಿಕ್ಕಿಲ್ಲ ಅಂದರೆ ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ ಸರ್. ಬರೀ ನಾನು ಮೆಡಿಕಲ್ಗೆ ಹೋಗ್ತೀನಿ, ಸಿಕ್ಕಿಲ್ಲ ಅಂದರೆ ಡೆಂಟಲ್ಗೆ ಹೋಗ್ತೀನಿ, ಸಿಕ್ಕಿಲ್ಲ ಅಂದರೆ ಆಯುಷಿಗೆ ಹೋಗ್ತೀನಿ. ಅವು ಮೂರು ಸಿಕ್ಕಿಲ್ಲ ಅಂತಂದರೆ ನಾನು ಹೋಗೋದೇ ಇಲ್ಲ ಸರ್. ಮ್ಯಾನೇಜ್ಮೆಂಟಲ್ಲಿ ಹೋಗಿ ನಾನು ಅಡ್ಮಿಷನ್ ಆಗ್ತೀನಿ ಸರ್. ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಆಯುಷ್ ಮ್ಯಾನೇಜ್ಮೆಂಟ್ ಅಂತಂದರೆ ಇಲ್ಲ, ಅದು ನಮ್ಮಿಂದನೇ ಆಗುವಂಥದ್ದು. ಇಂಥವರಿಗೆ ನಾನೇನು ಹೇಳಲ್ಲ, ನೀವು ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗು ಇನ್ಕ್ಲೂಡ್ ಆದಾಗಲೇ ಬನ್ನಿ. ಒಂದು ಪೇರೆಂಟು, ಒಂದು ಮಗು ಏನು ಹೇಳ್ತಾರೆ, ಸರ್ ನಮ್ಮದು ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ ಸರ್, ಸಿಕ್ಕಿಲ್ಲ ಅಂತಂದರೆ ವೆಟರ್ನರಿ ಹೋಗ್ತೀನಿ ಸರ್, ದಯಮಾಡಿ ತಾವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. ಸರ್ ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ಲು ಸರ್, ಸಿಕ್ಕಿಲ್ಲ ಅಂದರೆ ನಾನು ಇಂಜಿನಿಯರಿಂಗು ಟಾಪ್ ಕಾಲೇಜಲ್ಲಿ ಮಾಡ್ತೀನಿ ಸರ್, ದಯಮಾಡಿ ನೀವು ಈ ರೌಂಡಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು. ಈಗಲೇ ಮಾಡಬೇಕು. ಯಾಕೆಂದ್ರೆ ನಾನು ನೋಡಿ ನಿಮ್ಮ ಅನುಕೂಲಕ್ಕೋಸ್ಕರನೇ ನಾನು ಸ್ವಲ್ಪ ಒಂದು ಸೀಟ್ ಮ್ಯಾಟ್ರಿಕ್ಸು ಬರಲಿಲ್ಲ, ಜೊತೆ ನಿಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಂದ್ಕೊಂಡು ನಿಮ್ಮ ನೀಟ್ ಎಕ್ಸಾಮ್ ಆದಮೇಲೆ ಸಹ ನಾನೊಂದು ವಾರ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಅನುಕೂಲಕ್ಕೋಸ್ಕರ ಅದಕ್ಕೆ ನೀವು ಎಂಟ್ರಿ ಮಾಡಿ. ನಂತರ ಸರ್ ಇದು ಎಂಟ್ರಿ ಮಾಡ್ತೀವಿ, ನನಗೊಂದು ಕಾಲೇಜು ಸಿಗುತ್ತೆ, ಆಮೇಲೆ ನೀವು ಮೆಡಿಕಲ್ ತಗೊಂಡು ಬರ್ತೀರಾ, ಆಮೇಲೆ ಇದು ನೋಡಿ ಭಾಳ ಸಿಂಪಲ್ ಇದೆ. ನಾನು ಅವಾಗಲೇ ಚಾಯ್ಸ್ 1, 2, 3, 4 ಇದೆ. ನೀವು ನಮ್ಮ ಸಿಸ್ಟಮ್ ಒಳಗಡೆ ಇರ್ತೀರಾ, ಮೆಡಿಕಲ್ ಬರುತ್ತೆ, ಇಂಜಿನಿಯರಿಂಗ್ ಒಂದು ನಿಮ್ಮ ಕೈಯಲ್ಲಿರುತ್ತೆ. ಇಲ್ಲ ನೀವು ಚಾಯ್ಸ್ 3 ಹಾಕಿದರೆ ಸಿಕ್ಕಿರೋದು ಡಿಲೀಟ್ ಆಗೋಗಿರುತ್ತೆ, ಬಟ್ ನಿಮ್ಮ ಇಡೀ ಲಾಗಿನ್ ಒಳಗಡೆ ಇರೋ ಆಪ್ಷನ್ಸ್ ಇರುತ್ತೆ. ಆಮೇಲೆ ನೀವು ಮೆಡಿಕಲ್, ಡೆಂಟಲ್, ಆಯುಷ್ ಹಾಕ್ರಿ, ರಿಅರೇಂಜ್ ಮಾಡಿ, ನಿಮಗೆ ಸೆಕೆಂಡ್ ರೌಂಡಲ್ಲಿ ನಾವೇನು ರನ್ ಮಾಡಿದಾಗ ನಿಮಗೆ ಬೆಸ್ಟ್ ಯಾವುದು ಸಿಗುತ್ತೆ ಆವಾಗ ನೀವು ಡಿಸೈಡ್ ಮಾಡಿ ಏನು ಮಾಡಬೇಕಂತ. ಸರ್, ಇನ್ನು ಈ CBSE ವಿದ್ಯಾರ್ಥಿಗಳು ಇಂಪ್ರೂವ್ಮೆಂಟ್ ಅದು ಕೂಡ ಹೇಳಿರ್ತಾವೆ. ಈಗ ಅವ್ರಿಗೇನಾದ್ರೂ ಅವಕಾಶ ಇರುತ್ತಾ ಇಂಪ್ರೂವ್ಮೆಂಟ್ ಅಂತ ಬಂದ ನಂತರ? ಇಲ್ಲ, ನಾನು ಭಾಳ ಸ್ಪಷ್ಟತೆ ಇದೆ. ಇಂಪ್ರೂವ್ಮೆಂಟು ಆಗಲೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಹಾಗಾಗಿ ಈಗ ನಾವು ಕೌನ್ಸಿಲಿಂಗ್ ಶುರು ಮಾಡಾಗಿದೆ. ಕೌನ್ಸಿಲಿಂಗ್ ಶುರು ಆಗಿರೋದ್ರಿಂದ ಈ ಹಂತದಲ್ಲಿ ನಾವು ಕೊಟ್ಟಿರೋ ರ್ಯಾಂಕನ್ನು ಹಿಂಪಡೆದು ಹೊಸ ರ್ಯಾಂಕ್ ಕೊಡೋದು, ಹೊಸ ರ್ಯಾಂಕನ್ನು ಮತ್ತೆ ಅವ್ನು ಇಂಪ್ರೂವ್ಮೆಂಟ್ ಆಯಿತು ಅಂತ ಅದನ್ನು ಹಿಂಪಡೆದು ಇನ್ನೊಂದು ರ್ಯಾಂಕು, ಅದಕ್ಕೆಲ್ಲ ವ್ಯವಹಾರಕ್ಕೆ ಅವಕಾಶ ಇಲ್ಲ. ನಾವು ಆಗಲೇ ಕೌನ್ಸಿಲಿಂಗ್ ಶುರುವಾಗಿದೆ. ಕೌನ್ಸಿಲಿಂಗ್ ಶುರುವಾಗೋದ್ರೊಳಗಡೆ ಏನೇನು ಬಂತು ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿದ್ದೀವಿ. ಈಗಲೂ ಎಡಿಟ್ ಆಪ್ಷನ್ನು ಬಿಕಾಸ್ ಆಫ್ ನಮ್ಮದು SC ABC ಬಂದಿರೋದಕ್ಕೆ ಆ ಮಕ್ಕಳಿಗೆ ನಾವು ಹಿಂದೆ ಕೌನ್ಸಿಲಿಂಗ್ ಶುರುವಾಗೋದ್ರೊಳಗಡೆ ತಮ್ಗೆ ಗೊತ್ತಿರಬೇಕು, ರಿಸಲ್ಟ್ ಬರೋದ್ರೊಳಗಡೆನೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತಿದ್ರು. ರಿಸಲ್ಟ್ ಬಂದಾದಮೇಲೆ ಒಂದು ಸಣ್ಣ ಎಡಿಟಿಗೆ ಅವಕಾಶ ಇರ್ತಾ ಇರಲಿಲ್ಲ. ಹಿಂದೆಲ್ಲ 10-20 ರಿಟ್ ಪಿಟಿಷನ್ಸ್ ಆಗ್ತಿದ್ರು ಪಾಪ ಮಕ್ಕಳು. ಈಗ ನಾವು ಲಾಸ್ಟ್ ಡೇ ಆಪ್ಷನ್ ಎಂಟ್ರಿ, ಲಾಸ್ಟ್ ಡೇವರೆಗೆ SC ABC ಎಡಿಟಿಗೆ ಅವಕಾಶ ಕೊಟ್ಟಿದ್ದೀವಿ. ದಯಮಾಡಿ ಮಾಡ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ, ಅನ್ಯಾಯ ಮಾಡ್ಕೊಂಡ್ಬೇಡಿ ಅನ್ನುವಂಥದ್ದು ನನ್ನ ವಿನಂತಿ. ಸರ್, ಇನ್ನು ಕೆಲವರಲ್ಲಿ ಮ್ಯಾನೇಜ್ಮೆಂಟ್ ಮತ್ತು NRI ಸೀಟ್ಗಳನ್ನು ಕಾಲೇಜಿನವರು ಕೊಡ್ತಾರೆ ಅಂತ ಭಾವನೆ ಇದೆ. ಹೀಗೆ ಮಾಡ್ಕೊಂಡು ಕೆಲವರು ಕೂಡ ಮೋಸ ಹೋಗಿದ್ದಾರೆ. ನೋಡಿ, ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ 25% ಮ್ಯಾನೇಜ್ಮೆಂಟ್ ಸೀಟಿಗೆ ಅವಕಾಶ ಇದೆ. ನೀವು ಯಾರಾದರೂ ಹೇಳ್ತಾರೆ ಮ್ಯಾನೇಜ್ಮೆಂಟ್ ಸೀಟ್ ಕೊಡಿಸ್ತೀವಿ, ನಂಬಿ, ನೋ ಪ್ರಾಬ್ಲಮ್. ಮೆಡಿಕಲ್ಲು, ಡೆಂಟಲ್ಲು, ಆಯುಷಿಗೆ ಸಂಬಂಧಪಟ್ಟಂತೆ NMC ಗೈಡ್ಲೈನ್ಸ್ ಪ್ರಕಾರ, ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಈ ನೀಟ್ ರ್ಯಾಂಕ್ ಆಧರಿಸಿ KEA ಮುಖಾಂತರ ಮತ್ತು MCC ಮುಖಾಂತರ ಮಾತ್ರ ಅಲಾಟ್ ಆಗುತ್ತೆ. ದಯಮಾಡಿ ಮೋಸ ಹೋಗೋದಕ್ಕೆ ಹೋಗಬೇಡಿ. ಸರ್ ಹೆಂಗೆ ಸರ್, ಮತ್ತೆ ಮ್ಯಾನೇಜ್ಮೆಂಟ್ ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟು, NRI ಅಂದರೆ NRI ಸೀಟು, ಅದು ಮ್ಯಾನೇಜ್ಮೆಂಟ್ ಅಂದ್ರೇ ಆ ವರ್ಡಿಂಗಲ್ಲೇ ಮ್ಯಾನೇಜ್ಮೆಂಟ್ ಸೀಟ್ ಇದೆ, ನಿಮ್ಗೆ ಹೆಂಗೆ ಸರ್ ಅಂತ. ಏನಕ್ಕೆ ಮ್ಯಾನೇಜ್ಮೆಂಟ್ ಸೀಟ್ ಅಂದರೆ ಸರ್ಕಾರ ಅವರಿಗೆ 20% ಅಷ್ಟು ಸೀಟ್ಗಳಿಗೆ ಫ್ರೀಡಮ್ ಕೊಟ್ಟಿದ್ದಾರೆ. 15% NRI, 5% ಮ್ಯಾನೇಜ್ಮೆಂಟು. ಈ 20% ಸೀಟಿಗೆ ಆ ಕಾಲೇಜಿನ ಆಡಳಿತ ಮಂಡಳಿಯವರು ಎಷ್ಟು ಬೇಕಾದರೂ ಫೀಸನ್ನು ಫಿಕ್ಸ್ ಮಾಡ್ಬೋದು. ಅದಕ್ಕೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅವರು ಉದಾಹರಣೆಗೆ ಒಂದು ಕಾಲೇಜವರು 45 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಓಕೆ, ನಮಗೆ ಇಂಟಿಮೇಟ್ ಮಾಡಬೇಕು, ನಾನು ನಮ್ಮ ಕೌನ್ಸಿಲಿಂಗಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಇಂಥ ಕಾಲೇಜವ್ರದ್ದು ಇಷ್ಟೇ. ಒಂದು ಕಾಲೇಜವ್ರು 30 ಲಕ್ಷ ಫಿಕ್ಸ್ ಮಾಡಿದ್ರು ಲಾಸ್ಟ್ ಇಯರು. ಇಂಥ ಕಾಲೇಜವ್ರದ್ದು ಮ್ಯಾನೇಜ್ಮೆಂಟ್ ಸೀಟು, NRI ಸೀಟು 30 ಲಕ್ಷ ಇದೆ. ಆದರೆ ಅಲಾಟ್ ಮಾಡೋನು ನಾನು ಅಂದ್ರೂ ನನಗೆ ಮನಸ್ಸಿಗೆ ಬಂದಂಗೆ ನನಗೆ ಪರಿಚಯದವ್ರಿಗೆ ಅಲಾಟ್ ಮಾಡೋದಲ್ಲ. ಉದಾಹರಣೆಗೆ ಒಂದು ಕಾಲೇಜಲ್ಲಿ 10 ಮ್ಯಾನೇಜ್ಮೆಂಟ್ ಸೀಟ್ ಇದೆ ಅಂತ ಭಾವಿಸ್ಕೊಳ್ಳೋಣ. ಆ ಮ್ಯಾನೇಜ್ಮೆಂಟ್ ಸೀಟಿಗೆ 20 ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ತಮ್ಗೆ ಗೊತ್ತು ಮ್ಯಾನೇಜ್ಮೆಂಟಿಗೆ ಯಾವುದೇ ಮೀಸಲಾತಿ ಏನಿರಲ್ಲ. 20 ಹುಡುಗರು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಆ 20 ಹುಡುಗರದು ನೀಟ್ ರ್ಯಾಂಕಲ್ಲಿ ಟಾಪ್ 10 ವಿದ್ಯಾರ್ಥಿಗಳು ಯಾರು ನೀಟ್ ರ್ಯಾಂಕ್ ಇದೆ ಅವ್ರಿಗೆ ಅಲಾಟ್ ಮಾಡ್ತೀವಿ. ಒಂದು ವೇಳೆ 11ನೇ ವಿದ್ಯಾರ್ಥಿ ಆ ಮೆಡಿಕಲ್ ಕಾಲೇಜ್ ಮಾಲೀಕರು ಮಗ ಆಗಿದ್ರೂ ನಾವು ಅಲಾಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮೆಡಿಕಲ್ ಕಾಲೇಜಿನ ಮಾಲೀಕರು, ಆ ಕಾಲೇಜಿನ ಓನರ್ ಸಹ ತನ್ನ ಮಗನಿಗೆ
ಮ್ಯಾನೇಜ್ಮೆಂಟ್ ಸೀಟಲ್ಲಿ ಸೇರಿಸ್ಬೇಕು ಅಂತಂದರೆ ನೀಟ್ ರ್ಯಾಂಕ್ ಇರಬೇಕು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇ ಕೌನ್ಸಿಲಿಂಗ್ ಮೂಲಕ ಅಡ್ಮಿಷನ್ ತಗೊಳ್ಬೇಕು. ಇಷ್ಟು ಸ್ಪಷ್ಟವಾಗಿ ನಿಯಮಗಳಿದಾವೆ. ಯಾರಾದ್ರೂ ಬಂದು ನಿಮಗೆ ಮೆಡಿಕಲ್ ಸೀಟು KE ಮುಖಾಂತರ ಅಲ್ಲ, ನೀವು ಯಾಕೆ ಚಿಂತೆ ಮಾಡ್ತೀರಾ, ಮ್ಯಾನೇಜ್ಮೆಂಟ್ ಸೀಟು ಓನರ್ರೇನೆ ನನಗೆ ಕ್ಲೋಸ್ ಇದ್ದಾರೆ ನಾನು ಕೊಡಿಸ್ಬಿಡ್ತೀನಿ ಅಂತಂದರೆ ತಕ್ಷಣ ಅವ್ರ ಮೇಲೆ ನೀವು FIR ಮಾಡಿ. ಅವರು ನಿಮಗೆ ಮೋಸನೇ ಮಾಡ್ತಾ ಇದ್ದಾರೆ ಅಂತ. ಯಾರಾದರೂ ನೀವು ಮೆಡಿಕಲ್ ಕಾಲೇಜಿಗೆ ನೇರವಾಗಿ ಹೋಗಿ ಕೇಳಿದರೆ, ಅಂದರೆ ಮೆಡಿಕಲ್ ಕಾಲೇಜಿನ ಆಡಳಿತ ಮಂಡಳಿಗೆ ಕೇಳಿದರೆ ಅವ್ರು ನಿಮಗೆ ಮೋಸ ಮಾಡಲ್ಲ. ಅವ್ರು ಹೇಳ್ತಾರೆ ಇಲ್ಲ ಈಗೆಲ್ಲ ನಿಯಮ ಚೇಂಜ್ ಆಗಿದೆ, 2022ಕ್ಕಿಂತ ಮೊದಲಿತ್ತು, ಈಗ ತಾವು KE ಮೂಲಕನೇ ಬರಬೇಕು, ತಾವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಅಂತ ಹೇಳ್ತಾರೆ. ನಿಮಗೆ ಯಾರಾದ್ರೂ ಸರ್ ನಾನು ಕೊಡಿಸ್ತೀನಿ, ನಿಮಗೆ ಯಾಕೆ ಚಿಂತೆ ಮಾಡ್ತೀರಾ, ಇಷ್ಟು ದುಡ್ಡು ನಾನೆಲ್ಲ ಮಾತಾಡಿದ್ದೀನಿ ಅಂದರೆ ಅವನು ಕಾಲೇಜವನಾಗಿರಲ್ಲ, ಮಧ್ಯವರ್ತಿ ಆಗಿರ್ತಾನೆ, ಪಕ್ಕ ನಿಮಗೆ ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಅರ್ಥ. ನೀವು ಅಲ್ಲಿ ಜಾಗೃತರಾಗಬೇಕು. ಮಕ್ಕಳಿಗೆ ಮೆಡಿಕಲ್ ಮಾಡಿಸ್ಲೇಬೇಕು ಅಂತೇಳಿ ತಂದೆ ತಾಯಿ ಅಜ್ಜ ಅಜ್ಜಿ ಎಷ್ಟೇ ಆಸೆ ಇರ್ಬೋದು, ಆದರೆ ನೀಟ್ ರ್ಯಾಂಕ್ ಬೇಕು. ನಿಮ್ಮ ಹತ್ರ ಬರೀ ದುಡ್ಡಿದೆ ಅಂತಂದರೆ ನಿಮ್ಮ ಮಗುಗೆ ಮೆಡಿಕಲ್ ಮಾಡಿಸೋ ಕಾಲ ಹೋಯ್ತು. ಈಗ ನೀಟ್ ರ್ಯಾಂಕ್ ಸಹ ಬೇಕಾಗುತ್ತೆ. ಹಾಗಾಗಿ ನೀಟು ರಿಸಲ್ಟ್ ಬರೋ ತನಕ ತಾವು ತಾಳ್ಮೆಯಿಂದ ಇರಿ. ರಿಸಲ್ಟ್ ಬಂದಾದಮೇಲೆ ನಮ್ಮ ವೆಬ್ಸೈಟಲ್ಲಿ ತಾವು ನೋಡಿ ಕಳೆದ ವರ್ಷ ನೀಟ್ ರ್ಯಾಂಕಲ್ಲಿ ಯಾವ್ಯಾವ ಕಾಲೇಜಿಗೆ ಮ್ಯಾನೇಜ್ಮೆಂಟು, ಗೌರ್ಮೆಂಟ್ ಸೀಟು, ಪೀಸ್ ಸೀಟು ಯಾವ ರೀತಿ ಸಿಕ್ಕಿದೆ, ಈ ವರ್ಷ ತಮ್ಮ ಮಗುಗೆ ಸಿಗುತ್ತೆ ಸಿಗಲ್ವಾ ಅನ್ನುವಂಥದ್ದು ಒಂದು ಐಡಿಯಾ ಬರುತ್ತೆ. ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. ನೀಟ್ ರ್ಯಾಂಕೇ ಇಲ್ಲ, ಎಲಿಜಿಬಿಲಿಟಿ ಅದು ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. 22.5 ಲಕ್ಷ ಮಕ್ಕಳು ನೀಟ್ ಎಕ್ಸಾಮ್ ಬರೆದಿದ್ದಾರೆ ಅಂತಂದರೆ 22 ಲಕ್ಷಕ್ಕೂ ಅವ್ರೇನು ಕೊಡಲ್ಲ ರ್ಯಾಂಕು. ಎಲಿಜಿಬಿಲಿಟಿ ಅಂತ ಒಂದು 11.5-12 ಲಕ್ಷದಂಗೆ ಲಾಸ್ಟ್ ಟೈಮು ನಿಲ್ಲಿಸಿದ್ರು. ಅದ್ರೊಳಗಡೆ ಬರಬೇಕು. ಅದ್ರೊಳಗಡೆ ಬಂದಾದ್ಮೇಲೆ ನಿಮಗೆ ಆ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟಿಗೆ ಅಪ್ಲೈ ಮಾಡೋದಕ್ಕಾಗುತ್ತೆ. ಬಟ್ ಸೀಟ್ ಸಿಗುತ್ತೆ ಇಲ್ಲ, ಅದು ನಿಮ್ಮ ರ್ಯಾಂಕ್ ಆಧರಿಸಿ ತೀರ್ಮಾನ ಆಗುತ್ತೆ. ಲಾಸ್ಟ್ ಕ್ವಶನ್ ಸರ್.